ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ನಾನು ನನ್ನ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ನಾವು ಫಾರ್ಮ್ ವಿಸಿಟ್ ಮಾಡಿದ್ವಿ ಅಂತ ಹೇಳಿಬಿಟ್ಟು. ಸೊ ಅದರದ್ದೇ ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ ಇದು. ಏನಪ್ಪ ಅಂತಂದರೆ, ನಾವು ಫಾರ್ಮ್ ಅಷ್ಟು ಕಾಸ್ಟ್ಲಿ ಗಂಧ ಮತ್ತು ಚಂದನದ ಮರಗಳನ್ನು ಬೆಳೆಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಅದರದೇ ಆದಂಥ ಒಂದಷ್ಟು ಸೆಕ್ಯೂರಿಟಿಗಳನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಫಸ್ಟು 5 to 10 years ಏನೂ ಇಲ್ಲ, ಏನಂತಂದರೆ ಏನು ಜನಗಳಿಗೆ ಅಷ್ಟು ಇದು ಅನಿಸಲ್ಲ. ಸೊ ಅದಾದಮೇಲೆ ಏನಂತಂದರೆ ಅದನ್ನು ನಾವು ಕಾಪಾಡಲೇಬೇಕಾಗುತ್ತೆ. ಯಾಕಂತಂದರೆ ಅದು ಎಷ್ಟು ಬೆಲೆ ಬಾಳುವಂತಹ ಮರ ಅಂತ ನಿಮಗೆ ಗೊತ್ತಿದೆ. ಪರ್ kg ಎಷ್ಟು ಪ್ರೈಸ್ ಇರುತ್ತೆ, ಮಾರ್ಕೆಟ್ ಪ್ರೈಸ್ ಅಂತ ನೀವೇ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂತಂದರೆ, ಇಲ್ಲಿ ನಾವು ಇರೋಂಥ ಫಾರ್ಮಲ್ಲಿ CCTV ಆಗ್ಬೋದು ಮತ್ತು ಸೆನ್ಸರ್ಸ್ನ ಅಡಾಪ್ಟ್ ಮಾಡಿದ್ದೀವಿ, ಅಂದರೆ ಇನ್ಸ್ಟಾಲ್ ಮಾಡಿಟ್ಟಿದ್ದೀವಿ. ಯಾರಾದರೂ ಬಂದರೆ ಕಂಪ್ಲೀಟಾಗಿ ರೆಕಾರ್ಡ್ ಆಗುತ್ತೆ. ಮತ್ತು ನೈಟ್ ಟೈಮ್ ಯಾರಾದರೂ ಎಂಟ್ರಿ ಆದರೆ ಸೆನ್ಸರ್ಸ್ ಆನ್ ಆಗುತ್ತೆ. ಸೊ ಆಮೇಲೆ ಸಮ್ಟೈಮ್ಸ್ ಏನಾದ್ರು ಡೇಂಜರಸ್ ಇದ್ದರೆ ಸೈರನ್ ಕೂಡ ಆನ್ ಆಗೋ ಥರ ಒಂದಷ್ಟು ಟೆಕ್ನಾಲಜಿಗಳನ್ನು ನಾವು ಕೂಡ ಈ ಫಾರ್ಮಲ್ಲಿ ಅಡಾಪ್ಟ್ ಮಾಡಿದ್ದೀವಿ, ಇನ್ಸ್ಟಾಲ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಸ್ಟಾರ್ಟಿಂಗಿಂದ ಎಂಡ್ ಫುಲ್ ಕಂಪ್ಲೀಟಾಗಿ ಸರೌಂಡಿಂಗ್ ಏನಿದೆ, ನಮ್ಮದು ಫಾರ್ಮ್ ಏನಿದೆ ಎಲ್ಲ ಕಡೆಯೂ CCTVಗಳು ಮತ್ತು ಸೆನ್ಸರ್ಗಳನ್ನು ನಾವು ಹಾಕ್ಸಿದ್ದೀವಿ. ಸೊ ಇದನ್ನು ನಾವು ಬೇರೆ ಯಾರ ಹತ್ರನೂ ಮಾಡಿಸಿಲ್ಲ, ನಾವೇ ಮಾಡಿರೋದು. ಯಾಕಂದರೆ ಎಲ್ಲಿಂದ ವೈರ್ ಹೋಗುತ್ತೆ, ಎಲ್ಲಿಂದ ಬರುತ್ತೆ, ಎಲ್ಲಿಂದ ಎಲ್ಲಿ ಕನೆಕ್ಷನ್ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದರೆ ಇದು ಸೇಫ್ಟಿ ಪರ್ಪಸ್. ಇವಾಗ ನೀವು ಯಾರಾದರೂ ಎಲೆಕ್ಟ್ರಿಷಿಯನ್ಸ್ನ ನೀವು ಕರ್ಕೊಂಡು ಮಾಡಿಸಿದ್ರೆ ಅವರಿಗೆಲ್ಲನೂ ಅದರಲ್ಲಿ ಎಲ್ಲಿ ಮಾಡಿದ್ದೀವಿ, ಎಲ್ಲಿ ಕನೆಕ್ಷನ್ ಇದೆ ಎಲ್ಲನೂ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಇದರಲ್ಲಿ ನಾವು ಆ ತಪ್ಪನ್ನು ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಾವು ಒಂದು ವಾರ ಅಲ್ಲೇ ಸ್ಟೇ ಮಾಡಿಬಿಟ್ಟು ಆನಂತರ ಈ ಥರ CCTV ಎಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಿ ಆರ್ಡ್ರ್ ಮಾಡಿ ತರಿಸ್ಕೊಂಡು ಆನಂತರ ಪ್ರತಿಯೊಂದು ಐಟಮ್ಸನ್ನು ನಾವೇ ನಿಂತಿದ್ದು ಡೈಲಿ ನಾವೇ ವರ್ಕ್ ಮಾಡಿ CCTV ಫಿಕ್ಸ್ ಮಾಡಿ ಪ್ರತಿಯೊಂದು ಕೆಲಸನೂ ನಾವೇ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಇದು ಯಾಕಂದರೆ ಇದೊಂದು ಸೇಫ್ಟಿ. ಬೇರೆ ಜನಗಳೆಲ್ಲ ಬಂದು ಎಲ್ಲಿದೆ ಏನಿದೆ ಅಂತ ಅದನ್ನು ನೋಡ್ಕೊಳ್ಳೋದಕ್ಕಿಂತ ಇದು ಒಂದು ಮಟ್ಟಿಗೆ ಸೇಫ್ಟಿ ಅಂತಲೇ ಹೇಳ್ಬೋದು. ಅದಲ್ಲದೆ ಇಲ್ಲಿ ಒಂದು ಫ್ಯಾಮಿಲಿ ಕೂಡ ಇರುತ್ತೆ ನೋಡ್ಕೊಳ್ಳೋದಕ್ಕೆ. ಸೊ ಯಾಕಂತಂದರೆ ನಮಗೂ ಬೇಕಾಗುತ್ತಲ್ವ, ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಅಂತ. ಇದು ನೈಟ್ ಟೈಮಲ್ಲಿ ನಾನು ವೀಡಿಯೋ ಮಾಡಿರೋದು, ನಮ್ಮ ಸೆನ್ಸರ್ಸ್ ಎಲ್ಲ ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸೋದಕ್ಕೆ. ಸೊ ನೀವು ಇಲ್ಲಿ ಬಂದು ಒಂದಷ್ಟು ದೂರದಿಂದ 12 ಮೀಟರ್ಸು 15 ಮೀಟರ್ಸು ಡಿಸ್ಟೆನ್ಸಲ್ಲಿ ಯಾರಾದರೂ ಜನಗಳು ವಾಕ್ ಮಾಡಿದ್ರು ಇಲ್ಲ ಡಿಟೆಕ್ಟ್ ಆಯಿತು ಅಂದ ತಕ್ಷಣ ಅಲ್ಲಿ ಸೆನ್ಸರ್ಸ್ ಎಲ್ಲ ಆನ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಇಷ್ಟು ದೂರದಲ್ಲಿ ನಡ್ಕೊಂಬರ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಸೆನ್ಸರ್ಸು ಮತ್ತು CCTV ಎಲ್ಲ ರೆಕಾರ್ಡಿಂಗು ಎಲ್ಲನೂ ಆನ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಇದನ್ನು ನಾವು ಎಲ್ಲಿರ್ತೀವಿ ಅಲ್ಲಿ ಕುತ್ಕೊಂಡು ಕೂಡ ನೋಡ್ಬೋದು. ಯಾಕಂತಂದರೆ ಅಲ್ಲಿ ರೋಟ್ರಿಗೆ ಸಿಮ್ ಎಲ್ಲ ಅಡಾಪ್ಟ್ ಮಾಡಿ ಎಲ್ಲನೂ ಕಂಪ್ಲೀಟಾಗಿ ನಾವು ಎಲ್ಲಿರ್ತೀವೋ ಅಲ್ಲಿ ನೋಡ್ತಾ ಇರ್ತೀವಿ. ಹಾಗೆ ನಮಗೂ ಕೂಡ ಒಂದು ಮೆಸೇಜ್ ಕೂಡ ಬಂದುಬಿಡುತ್ತೆ. ಇವಾಗ ನೈಟ್ ಟೈಮು ಯೂಶ್ವಲಿ ನೈಟ್ ಅಂತೂ ಯಾವಾಗಲೂ ಬರ್ತಾನೇ ಇರುತ್ತೆ. ಸೊ ಯಾರಾದರೂ ಎಂಟ್ರಿ ಆದರೂ ಅಲ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಯಿತು ಅಂದರೆ ನಮಗೆ ಒಂದು ಅಲರ್ಟ್ ಮೆಸೇಜ್ ಥರ ಬರ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಷ್ಟು ನಾವು ಗಂಧ ಮತ್ತು ರಕ್ತಚಂದನ ಇದೆಲ್ಲ ಬೆಳೆಯೋದು ಅಷ್ಟು ಈಸಿ ಅಲ್ಲ. ಬೆಳೆದ ಮೇಲೆ ಅದನ್ನು ಉಳಿಸ್ಕೊಳ್ಳೋದು ಅಷ್ಟು ಈಸಿಯಾಗಿರೋಂತಹ ಕೆಲಸ ಅಲ್ಲ. ಸೊ ಹಾಗಾಗಿ ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಈ ಥರ ಒಂದಷ್ಟು ಟೆಕ್ನಾಲಜಿಗಳನ್ನು ಅಡಾಪ್ಟ್ ಮಾಡಿದ್ದೀವಿ. ಇನ್ನೂ ಒಂದಷ್ಟು ಇದೆ. ಸೊ ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನಾನು ಬರೀ CCTV ಮತ್ತು ಸೆನ್ಸರ್ ಬಗ್ಗೆ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಡೆ ಸೆನ್ಸರ್ಸ್ ಆನ್ ಆಗಿ ಹೋಗ್ಬಿಡುತ್ತೆ. ಹಾಗೆ ನಮಗೆ ಒಂದು ಅಲರ್ಟ್ ಮೆಸೇಜ್ ಕೂಡ ಬಂದುಬಿಡುತ್ತೆ. ಇದು ಸೆನ್ಸರ್ಸ್ ಎಲ್ಲ ಇವರು ಯೂಶ್ವಲಿ ನೈಟ್ ಟೈಮ್ ಕೂಡ ಆನ್ ಮಾಡ್ತಾರೆ. ನೈಟ್ ಏನೇ ಆದರೂ ಕೂಡ ನಮಗೆ ಅಲರ್ಟ್ ಮೆಸೇಜ್ ಥರ ಬರ್ತಾನೆ ಇರುತ್ತೆ. ಯಾರಾದರೂ ಬಂದು ಡಿಟೆಕ್ಟ್ ಆಯಿತು, ವೀಡಿಯೋ ಸ್ಟಾರ್ಟ್ ಆಯಿತು, ಸೆನ್ಸರ್ ಆನ್ ಆಯಿತು, ಆ ಥರ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಟೋಟಲಿ ಒಂದು 4-5 ಫೋನ್ಗೆ ಅಲರ್ಟ್ ಥರ ಬಂದುಬಿಡುತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಆ ಥರ ಬರೋ ಥರ ಒಂದು ಟೆಕ್ನಾಲಜಿನ ನಾವು ಯೂಸ್ ಮಾಡಿಕೊಂಡು ಇದನ್ನು ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು, ಡೀಟೇಲ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ಬೋದು. ಸೊ ಇದಿಷ್ಟೇ ಅಲ್ಲ, ಇನ್ನು ಆ ಕಡೆ ಮನೆ ಸುತ್ತಮುತ್ತ ಎಲ್ಲ ಕಡೆ ಫುಲ್ ಡೆಡ್ ಎಂಡು ಎಲ್ಲ ಕಡೆಯೂ ಇದಿದೆ. ಬಟ್ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಕವರ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆಯೇ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.